ನನಗೆ ಈ ಊರು ಯಾವುದು, ಈ ದೇವ್ರು ಯಾವುದು ಅಂತ ನನಗೆ ಯಾವುದೂ ಗೊತ್ತೇ ಇಲ್ಲ. ನಾನು ಬರೀ ಗೋವಿಂದನಾಮ ಬರೆಯೋಣ ಅಂಥೇಳಿ ಒಂದು ದಿವಸ ಇದಕ್ಕೆ ಅಂತ ಮಾಡಿದಾಗ ಯೂಟ್ಯೂಬ್ನಲ್ಲಿ ದೇವ್ರದ್ದು ಫೋಟೋ ನನಗೆ ಬಂತು. ಅದು ನೋಡಿದಾಗ ನನ್ನ ಕನಸಲ್ಲಿ ಬರ್ತಾ ಇದ್ದಿದ್ದು ಇದೇ ದೇವ್ರಲ್ವಾ ಅಂತ ಆವತ್ತು ಗೊತ್ತಾಯಿತು. ಅದೇ ಈ ಕನಸಿನಲ್ಲಿ ನನಗೆ ಪದೇ ಪದೇ ಅಮ್ಮನವ್ರು ಕಾಣಿಸ್ತಾನೇ ಇದ್ದರು. ಯಾಕೆ ಈ ಥರ ಬರ್ತಾ ಇದ್ದಾರೆ, ಇವ್ರು ಎಲ್ಲಿದ್ದಾರೆ ಅಂತ ನನಗೇನೂ ಗೊತ್ತಿಲ್ಲ. ಬಟ್ ಒಂದು ದಿವಸ ಯೂಟ್ಯೂಬ್ನಲ್ಲಿ ಇವ್ರು ಕಾಣಿಸ್ದಾಗ ಇದು ಇಲ್ಲಿದೆಯಾ ಅಂತ ಗೊತ್ತಾಯಿತು. ಇದು ನಾನು ಬರ್ತಾ ಇರೋದು 4ನೇ ವಾರ. ಬಟ್ 3ನೇ ವಾರದಲ್ಲಿ ನನಗೆ ಮನೆ ಮುಂದೆ ಇಲ್ಲಿ ಮುಗಿಸ್ಕೊಂಡು ಹೋದಾಗ ಒಂದು ಆಕ್ಸಿಡೆಂಟ್ ಆಯಿತು. ಬಟ್ ಆಕ್ಸಿಡೆಂಟಲ್ಲಿ ಯಾರಿಗೂ ಏನಾಗಿಲ್ಲ, ನಮ್ಮ ಕಾರಿಗೆ ಮಾತ್ರ ತುಂಬ ಇದಾಯಿತು. ಬಟ್ ಯಾಕಾಯಿತು ಅಂತ ಸ್ವಲ್ಪ ನನಗೆ ನೆಗೆಟಿವ್ನಲ್ಲಿ ಬಂತು. ಬಟ್ ಆದರೆ ಇವತ್ತು ನಾನು ಬರ್ತಾಯಿದ್ದೀನಿ, ಹೊಸ ಕಾರ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾಕೆಂದರೆ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಅವರೇ ಅಂತ ಈಗ ನನಗೆ ಅರ್ಥ ಆಯಿತು ಇದು ಹ್ಯಾಕಾಯಿತು ಅಂತ. ಸೊ ಇಲ್ಲಿ ಬಂದರೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಫಸ್ಟ್ನೇ ವೀಕು, 2ನೇ ವೀಕು, ಆ್ಯಕ್ಚುಲಿ ನಾನು ಇದು 3-4ನೇ ವೀಕು ಪರವಾಗಿಲ್ಲ. ಇವಾಗ ಸ್ವಲ್ಪ ಆ ದೇವ್ರು ನಂಬಿ ಬಂದಿದ್ದಕ್ಕೆ ಒಳ್ಳೇದು ಮಾಡ್ತಾಯಿದೆ ದೇವರು. ಇದು 2ನೇ ಸತಿ ಬರ್ತಾ ಇರೋದು. ಸ್ವಲ್ಪ ಈಗ ಮನ್ಸಿಗೆ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ ಆಗ್ತಿದೆ. 9 ವಾರ ಏನೋ ಬರಬೇಕು, ಕಾಯಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದೇ ಥರ ಮಾಡ್ತಾಯಿದ್ವಿ. ಚಿಕ್ಕವನು ಮಗ ಇದ್ದಾನೆ ಚರಣ್ ರಾಜ್ ಅಂತ, ಅವನಿಗೆ ಮದುವೆ ಆಗಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಹೋದ ವಾರ ಬಂದಿರೋದಕ್ಕೆ ಈ ವಾರ ನಮ್ಗೆ ಗೊತ್ತಿರೋರು ಕೂಡ ಹೇಳಿದ್ದಾರೆ, ಬನ್ನಿ ನಾಳೆ ನಾಡದ್ರಲ್ಲಿ ಹುಡುಗಿ ಇದೆ ಅಂತ. ಇದು 5ನೇ ವಾರ ಬರ್ತಾ ಇದ್ದೀನಿ. ಈ 5ನೇ ವಾರದಲ್ಲಿ ನಾನು ಕೇಳಿದಂತಹ ವರ ತಾಯಿ ಕೊಟ್ಟಿದ್ದಾರೆ. ಆ ತಾಯಿ ಕೊಟ್ಟಿರೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಎಲ್ಲ ಕೆಲಸಗಳು ಆಗೋ ಚಾನ್ಸಸ್ಸು ನಮ್ಗೆ ತುಂಬಾ ಕಾಣ್ತೈತೆ. ಅದಕ್ಕೋಸ್ಕರ ತಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದು ಅಂದರೆ ನಿಮ್ಗೆ ತೊಂದರೆ ಆದರೆ ಈ ದೇವಿ ದರ್ಶನ ಮಾಡಿಕೊಂಡು ಆ ದೇವ್ರ ಕೃಪೆಯನ್ನು ಆಶೀರ್ವಾದನ ಪಡ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಾವು ನಮ್ಗೆ ಯಾರೋ ಒಬ್ಬರು ಹೇಳಿದ್ದಕ್ಕೆ ದೊಡ್ಡವರು ಅವ್ರ ಮಾತು ಕೇಳ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಫಸ್ಟ್ ವಾರ ಅವ್ರನ್ನ ಕೇಳಿದ್ದಕ್ಕೆ ಥರ ಅಂಗಡಿ ಹೊಸದಾಗಿ ಮಾಡಬೇಕು ಅಂತಿದ್ರಿ, ವ್ಯಾಪಾರ ಬಿಸ್ನೆಸ್ಸು ಚೆನ್ನಾಗಿ ಡೆವಲಪ್ ಆಗಬೇಕು ಅಂದ್ಬಿಟ್ಟು 1ನೇ ವಾರ ನಾವು ತೆಂಗಿನಕಾಯಿ ಕಟ್ಟಿದ್ರೆ 9 ವಾರ ಬಂದು ಕಟ್ಟಬೇಕು, 108 ರೌಂಡ್ ಹೊಡಿಬೇಕು ಅಂದರೆ 108 ರೌಂಡ್ ಹೊಡೆದಿದ್ದಕ್ಕೆ 3ನೇ ವಾರಕ್ಕೆ ನಮಗೆ ಅಂಗಡಿ ಅನುಕೂಲ ಆಯಿತು. ಹೊಸ ಅಂಗಡಿನೂ ಇವತ್ತು ಓಪನ್ ಮಾಡಿದ್ದೀನಿ ನಾನು. ಮಾಡಿ ಅದು 20 ದಿವಸ ಆಗಿದೆ ಹೊಸ ಅಂಗಡಿ ಓಪನ್ ಮಾಡಿ. 9 ವಾರ ಕಂಪ್ಲೀಟ್ ಆಯಿತು ನಮ್ಮದು. ತಿರುಗಿ ಇನ್ನೊಂದು ಅರಕೆ ಕಟ್ ಮಾಡೋಕ್ಕೆ ಬಂದಿದ್ದೀರಿ, ಇನ್ನೊಂದು ಏನೋ ಒಳ್ಳೇದಾಗಲಿ ಅಂದ್ಬಿಟ್ಟು ಅಮ್ಮ ಆಶೀರ್ವಾದ ಚೆನ್ನಾಗಿದೆ. ಇಲ್ಲಿ 3 ವಾರದಿಂದ ಬಂದಿದ್ದೀವಿ. ಭಕ್ತಿಯಿಂದ ಬಂದರೆ ಅಮ್ಮ ಭಾರಿ ಒಳ್ಳೇದು ಮಾಡಿದೆ, ನಮ್ಗೆ ಒಳ್ಳೇದಾಗಿದೆ. ನಮಗೆ ಮನೆಯಲ್ಲಿ ಆರೋಗ್ಯ ಪ್ರಾಬ್ಲಮ್ ಇತ್ತು, ಹಾಗಾಗಿ ಇವಾಗ ಎಲ್ಲ ಒಳ್ಳೇದಾಗಿದೆ, ಆರೋಗ್ಯ ಒಳ್ಳೇದಾಗಿದೆ. ಅವ್ರವ್ರ ಸಮಸ್ಯೆಗೋಸ್ಕರ ಬರ್ತಾರೆ, ನಮ್ಮ ಸಮಸ್ಯೆ ಇದು ಆರೋಗ್ಯಕ್ಕೋಸ್ಕರ. ನಮ್ಗೆ ಪರವಾಗಿಲ್ಲ. 2ನೇ ವಾರಕ್ಕೆ ನಾವು ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳಿಗೂ ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ. ಇಲ್ಲಿ ಬಂದಾಗಿಂದ 3 ವಾರದಿಂದ ಬರ್ತಾ ಇದ್ವಿ, ಪರವಾಗಿಲ್ಲ. ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಇನ್ನೂ 6 ವಾರ ಕಟ್ಟಬೇಕು ಕಾಯಿ. ಬಂದು ಕಟ್ಟಿದ್ರೆ ಆ ದೇವಿ ಒಳ್ಳೇದು ಮಾಡ್ತಾರೆ. ಅದೇ ಪದೇ ಜ್ವರ ಬರೋದು, ನಮ್ಮ ಯಜಮಾನ್ರಿಗೂ ಕಾಲು ನೋವು ಅದು ಇದು ಎಲ್ಲ ಇತ್ತು. ಇವಾಗ ಸ್ವಲ್ಪ ಸುಧಾರಿಸ್ಕೊಂತಿದ್ದಾರೆ, ಪರವಾಗಿಲ್ಲ. ಇನ್ನೂ 9 ವಾರ ಬಂದರೆ ಎಲ್ಲ ಕ್ಲಿಯರ್ ಆಗ್ಬೋದು ಅನ್ನೋ ನಂಬಿಕೆ ಇದೆ. ನಂಬಿಕೆ ಆ ದೇವಿ ಒಂದು ಶಕ್ತಿಪೀಠ ಇಲ್ಲಿ ನೆಲೆಸಿದೆ ಅಂತ ಗೊತ್ತಾಯ್ತು. ನಾನು ಇದು ಆಲ್ರೆಡಿ 9ನೇ ವಾರ ಸರ್. ಯಾರೋ ಹಿಂಗೆ ನನಗೆ ಈ ಥರ ಹೇಳಿ ಟಿ ವಿ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನಾನು ನಂಬಿರಲಿಲ್ಲ ಫಸ್ಟ್ ಆಫ್ ಆಲು. ಆಮೇಲಿಂದ ಬಂದು ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲಿಂದ ಪ್ರತಿಯೊಂದು ಎಲ್ಲದು ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ತಾಯಿ ಏನೇನು ಮಾಡಬೇಕು ಅದೆಲ್ಲ ತೋರಿಸ್ತದೆ ಸರ್. ನಂದು ಸಾಲ ತುಂಬ ಜಾಸ್ತಿ ಆಗಿತ್ತು. ನಾನೇನು 1-2 ವಾರ 3 ವಾರ ಅಷ್ಟಲ್ಲೆಲ್ಲ ಯಾರ್ಯಾರು ಏನೇನು ಆಗಬೇಕೋ ಅವರೇ ಬಂದು ಎಲ್ಲ ಈಗಲೂ ಚೆಕ್ಕು ಕೊಟ್ಟಿದ್ದಾರೆ. ಆ ಚೆಕ್ಕು ತೊಗೊಂಬಂದು ದೇವ್ರ ಹತ್ರನೇ ಇಟ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಎಲ್ಲ ಆಗಿದೆ ಸರ್. ಈಗ ಆಲ್ರೆಡಿ 9ನೇ ವಾರ ಸರ್. ಇದು ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ. ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ಇಲ್ಲಿ ಬಂದು ಸುಮಾರು 300 ವರ್ಷಗಳ ಇತಿಹಾಸ ಐತೆ. ಇದು ಗುರುಗಳಿಗೆ ಬಂದು ಸುಮಾರು ಅಂದರೆ ಒಂದು 5-6 ವರ್ಷದ ಹಿಂದುಗಡೆ ಆ ತಾಯಿ ಜಗನ್ ಮಾತೆ ಕನಸಲ್ಲಿ ಬಂದು ಮಾತಾಡಿದ್ದಾಳೆ. ಕನಸಲ್ಲಿ ಬಂದು ಮಾತಾಡಿದ್ದಾಳೆ 5-6 ವರ್ಷದ ಹಿಂದುಗಡೆ. ಇಲ್ಲಿ ಕೆಲವೊಂದು ಅದ್ಭುತಗಳು ನಡೀತವೆ. ಮುಂದೆ ಇನ್ನೂ ತುಂಬ ಕ್ಷೇತ್ರ ಬೆಳೀತದೆ. ಆ ತಾಯಿ ಮಾತಾಡಿರೋದು ಸ್ಪಷ್ಟವಾಗಿ ಗುರುಗಳು ಕೇಳಿಸ್ಕೊಂಡಿದ್ದಾರೆ. ಕಿವಾಗ ಮಲ್ಕೊಂಡು ಈ ಸನ್ನಿಧಾನಲ್ಲೇ ಗುರುಗಳು ಮಲಗ್ತಾ ಇದ್ದಾರೆ. 5-6 ವರ್ಷದ ಹಿಂದುಗಡೆ ಒಬ್ಬರೇ ಮಲಗಬೇಕಾದ್ರೆ ಒಂದು ಚಿಕ್ಕ ಬಾಲಿಕೆಯಾಗಿ ಮಾತಾಡಿರೋದು ಇತಿಹಾಸ ಐತದು ನಮ್ಮ ಗುರುಗಳಿಗೆ. ಈ ಥರ ಬರೋವಂಥ ಕಷ್ಟ ಏನೇ ಒಂದು ಕಷ್ಟಗಳಾಗಿರ್ಬೋದು ತಡೆಯೋ ಒಂದು ಕಾನ್ಸೆಪ್ಟ್ ಐತೆ ನಮ್ಮಲ್ಲಿ. ತಡೆ ಹೊಡಿತಾರೆ, ಮೈಕೈ ನೋವಾಗುತ್ತೆ, ಕೆಟ್ಟ ದೃಷ್ಟಿ, ನಿದ್ರೆ ಬರಲ್ಲ, ಕೆಲವರು ಮಾಟ ಮಂತ್ರ ಹೋಮಾಚಾರ ಇವಕ್ಕೆಲ್ಲ ತಡೆ ಹೊಡಿತಾರೆ. ದೃಷ್ಟಿ ಎಲ್ಲ ಥರದಲ್ಲಿ ಅನುಕೂಲ ಆಗಲಿ ಅಂದ್ಬಿಟ್ಟು ದೃಷ್ಟಿ ಮಾಡ್ತಾಯಿದ್ದಾರೆ. ಕಾಯಿ ಕಟ್ಟೋದು ಅಮ್ಮನಿಗೆ ವಿಶೇಷವಾಗಿ ಕಾಯಿ ಕಟ್ಟೋಂಥದ್ದು ಏನಪ್ಪ ಅಂತಂದರೆ 9 ವಾರ ಅಮ್ಮನಿಗೆ ಪೂರ್ಣ ಫಲ ಕೊಡಬೇಕು.
ಕೆಲವರು ಸುಮಾರು ದಿನದಿಂದ ಬರ್ತಾರೆ. ಸಮಯ ನಾವು ವಾರಕ್ಕೊಂದು ಕಿತ ಬಂದು ಕಟ್ಟೋಕ್ಕಾಗಲ್ಲ, ತಿಂಗ್ಳಿಗೊಂದು ಕಿತ ಕಟ್ಬೋದಾ ಅಂತ. 100% ತಿಂಗ್ಳಿಗೊಂದು ಕಿತ ಆದರೆ ಕಟ್ಬೋದು. ಮೇಯ್ನ್ ಏನಂದರೆ ಅಮ್ಮನು 9 ವಾರ 9 ಕಾಯಿ ಪೂರ್ಣಫಲ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕೆ 9 ವಾರ 9 ಪೂರ್ಣಫಲ ಕಟ್ಟಬೇಕು ಅಂದರೆ ಆ ತಾಯಿ ಜಗನ್ಮಾತ ವಾಸ ಆಗಿರೋದು ಮರದಲ್ಲಿ. ಆ ಮರದಲ್ಲಿ ವಾಸ ಆಗಿರೋದ್ರಿಂದ ನಾವು ನಡೆಯೋ ಹೆಜ್ಜೆ, ನಾವು ಏನು ಆ ಮರಕ್ಕೆ ಸುತ್ತಾಕೊಂಡು ಅಮ್ಮನ ಬೇಡ್ಕೊಂಡು ಆ ಪಾದ ಸ್ಪರ್ಶ ಮಾಡ್ತಾ ಇರ್ತಾರೋ ಆ ತಾಯಿ ಕಿವಿಗೆ ಮುಟ್ಟತ್ತೆ. ಆ ತಾಯಿ ಜಗನ್ಮಾತೆಗೆ ಕಿವಿಗೆ ಮುಟ್ಟಿ ಅವ್ರ ಭಕ್ತಾದಿಗಳಿಗೆ ದಿನೇ ಸಮಸ್ಯೆ ಎಲ್ಲ ಈಡೇರಿಸ್ತಾರೆ. 1 ವರ್ಷದಿಂದ ಬರ್ತಾಯಿದ್ದೀರಿ, ಕಾಯಿ ಕಟ್ತಾಯಿದ್ದೀರಿ. ನಮ್ಮ ತಂಗಿಗೂ ಹುಷಾರಿರಲಿಲ್ಲ. ಈ ದೇವ ಅದು ಇದು ಚೇಷ್ಟೆ ಇರುತ್ತಲ್ಲ, ಭೂತ ದೇವದ ಚೇಷ್ಟೆ ಎಲ್ಲ ಇದಾಗಿ ಅವಳು ತುಂಬಾ ಹಿಂಸೆ ಪಡ್ತಾಯಿದ್ಲು. ಅದರಿಂದ ನಾವು ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಒಂದು 3 ಅಮಾಸೆ 3 ಪೌರ್ಣಮಿಗೆಲ್ಲ ಅವಳು ಸುಧಾರಿಸ್ಕೊಂಡು ಚೆನ್ನಾಗಾಗಿದ್ದಾಳೆ. ಇವಾಗ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ, ಇವಾಗ ಚೆನ್ನಾಗಾಗಿದ್ದಾಳೆ. ಅದೇ ದೇವದ ಚೇಷ್ಟೆ ಅಂತಾರಲ್ಲ ಆ ಥರ ಆಗಿತ್ತು. ದೇವ 4 ಆತ್ಮ ಮೈ ಮೇಲೆ ಇತ್ತು ಅಂತ ಹೇಳ್ತಾಯಿದ್ರು. ಯಾವ ಕಡೆ ಹೋದ್ರೂ ಏನೂ ಸುಧಾರಿಸಿಲ್ಲ. ಇಲ್ಲ ಅಮ್ಮನ ಹತ್ರ ಬಂದಮೇಲೆ ಎಲ್ಲ ಚೆನ್ನಾಗಾಗಿದ್ದಾಳೆ. ಇವಾಗೆಲ್ಲ ಓಡಾಡ್ತಾ ಇದ್ದಾಳೆ. ನಾವು ಧಾರವಾಡದಿಂದ ಬಂದೇವ್ರಿ. ನಾವು ಅಮ್ಮನ ಯೂಟ್ಯೂಬ್ನಾಗ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದೇವಿ. 9 ವಾರ ನಮಗೆ ಕಾಯಿ ಕಟ್ಟಕ್ಕೆ ಹೇಳಿದ್ರು. 9 ವಾರನೂ ನಾವು ಕಾಯಿ ಕಟ್ಟೇವಿ. ಆದ್ರೆ ಅಮ್ಮನಿಂದ ನಮಗೆ ಒಳಿತುಕೊಂಡೇವಿ. ಕೋರ್ಟು ಕಚೇರಿ ವ್ಯವಹಾರಗಳು ಜಯ ಸಿಗಾಕತ್ಯಾವು. ಇನ್ನು ಒಂದು ಕೆಲಸ ಐತಿ, ಅಮ್ಮ ಆಶೀರ್ವಾದ ಮಾಡಿ ಆ ಕೆಲಸ ಮಾಡಿಕೊಡ್ಬೇಕು. ಅಮ್ಮನ ಹತ್ತಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಮಾಡೀವಿ. ಅದಕ್ಕೆ ಅಮ್ಮ ದಾರಿ ಕೊಡಬೇಕು. ನಮ್ಮ ಮಕ್ಕಳನ್ನ, ನಮ್ಮ ಸೊಸ್ತ್ಯಾರನ್ನ, ನಮ್ಮ ಮನೆಯವ್ರಿಗೆ, ನಮ್ಮ ಅತ್ತಿ ಮಾವಗೆ ಆಯುಷ್ಯ ಆರೋಗ್ಯ ಕೊಡ್ಬೇಕು ಅಮ್ಮ ಅಂತ ಅಮ್ಮನ ಹತ್ರ ನಾವು ಬೇಡ್ಕೋತೇವಿ. ಅಮ್ಮನ ಶಕ್ತಿ ಅಪಾರವಾದದ್ದೈತಿ. ನಾವು ಧಾರವಾಡದಿಂದ ಅಮ್ಮನ ಬೆಟ್ಟ ಹಾಕಿ ಇಲ್ಲಿವರೆಗೂ ಬಂದೇವಿ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಗಂಡ ಎಲ್ಲರನ್ನೂ ಚೆಂದಾಗಿಡ್ಲಿ ಅಮ್ಮ. ಅಮ್ಮನ ಶಕ್ತಿ ಬಹಳ ದೊಡ್ಡ ಅಪಾರವಾದದ್ದೈತಿ. ನಮ್ಮ ಕೆಲಸಗಳನ್ನೆಲ್ಲ ದೊಡ್ಡ ಕೆಲಸ ಮಾಡಿಕೊಟ್ಟಾಳ ಅಮ್ಮ. ಅವರು ಈಗ ಡಿಗ್ರಿ ಕಂಪ್ಲೀಟ್ ಆಗಿದೆ, ಕೆಲಸ ಸಿಗಬೇಕು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. 9 ವಾರ ಮಾಡಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಬ್ಳಿಪುರದ ಹತ್ರ ಬಂದುಬಿಟ್ಟು ಇಲ್ಲಿ ಸುಲ್ದೇನಹಳ್ಳಿ ರೋಡಲ್ಲಿ ಅಮ್ಮ ತುಂಬ ಚೆನ್ನಾಗಿದೆ. ಕಾಟೇರಮ್ಮ ಟೆಂಪಲ್ಗೆ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫಸ್ಟ್ ಟೈಮ್ ಬಂದಿರೋದು. ಸೊ ನನ್ನ ಮಗಳು ಸ್ವಲ್ಪ ವೀಕ್ ಇದ್ದಾಳೆ, ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ತುಂಬ ಪವಾಡ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಅಮ್ಮ ಎಲ್ಲರನ್ನೂ ಕಾಪಾಡ್ತಾಳೆ. ದಯವಿಟ್ಟು ನಿಮಗೂ ಏನೇ ಹರಕೆಗಳಿರಲಿ ಬಂದು ಇಲ್ಲಿ ಕಾಯಿ ಕಟ್ಟಿ ಎಲ್ಲ ಇಷ್ಟು ಸುತ್ತು ಅಂತ ಸುತ್ತಬೇಕು. ಮಂತ್ರ ಹೇಳ್ಕೊಂಡು ಅರಳಿ ಇದು ಆಲದ ಮರನ ಎಲ್ಲ ಸುತ್ತಬೇಕು. ಒಂದು 109 ಸುತ್ತು, 108 ಮತ್ತು 54 ಆ ಥರ ಕೊಡ್ತಾರೆ. ಸೊ ಎಲ್ಲ ಸುತ್ತಬಿಟ್ಟು ಕಾಯಿ ಕಟ್ಟಿ 9 ವಾರ ಬಂದು ಅಮ್ಮನಿಗೆ ಏನು ನಮ್ಮ ಸಂಕಲ್ಪ ಇದೆಯೋ ಅದೆಲ್ಲ ಹರಕೆ ಮಾಡಿಕೊಂಡ್ರೆ ಆ ತಾಯಿ ಚೆನ್ನಾಗಿ ನೆರವೇರಿಸ್ತಾಳೆ. ದಯವಿಟ್ಟು ನೀವು ಬನ್ನಿ, ಏನೇ ಕಷ್ಟ ಇರಲಿ ನೆರವೇರಿಸ್ತಾಳೆ ಆ ತಾಯಿ ಅನ್ನೋ ಭರವಸೆ ನನಗಂತೂ ಖಂಡಿತ ಬಂದಿದೆ. ನಾನು ಬಂದಿದ್ದು ಫಸ್ಟ್ ವಾರ, ನೀವು ಬಂದು ನೋಡಿ. ಹಿಂಗೆ ನಮ್ಮ ಬ್ರದರ್ಗೇನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು. ಇದು 2ನೇ ವಾರದಿಂದ ಬರ್ತಾಯಿತ್ತು. ಇದು 2ನೇ ವಾರ. ಮೊನ್ನೆ ವಾರ ಬಂದಿದ್ದಕ್ಕೇನೋ ಒಂದು ಸ್ವಲ್ಪ ಇದಾಗದಂಗೆ ಐತೆ, ಸ್ವಲ್ಪ ವಾಸಿ ಇದೆ. ನಾವು ಬಂದಾಗ ನಿಂಕ ಪರವಾಗಿಲ್ಲ, ಮನ್ಸಿಗೂ ಒಂದು ನೆಮ್ಮದಿ ಸಿಕ್ತು. ನಮ್ಮದು ನಮ್ಮ ಬ್ರದರ್ಗೂ ಸ್ವಲ್ಪ ಹೆಲ್ತಲ್ಲಿ ಇದಾಗಿತ್ತು, ಸ್ವಲ್ಪ ಆರಾಮಾಗಿದೆ. ನಾವು ದೇವಸ್ಥಾನಕ್ಕೆ 2ನೇ ವಾರ ಬರ್ತಾ ಇದ್ದೀವಿ. ನಮಗೆ ತುಂಬ ಕಾಲು ನೋವಿತ್ತು. 1ನೇ ವಾರ ತಡೆ ಹೊಡೆದಾಗೆ ನಮ್ಮ ಕಾಲು ನೋವೆಲ್ಲ ಹೋಯ್ತು. ನಾನು ಒಂದು 5 ಜನನ ಕರ್ಕೊಂಬಂದಿದ್ದೀನಿ. ನನ್ನ ತಾಯಿ ಅಮ್ಮ ಶಾಸ್ತಾಗಿಲ್ಲಿದ್ದಾಳೆ, ಅವಳ ಪಾದವೇ ಗತಿ. ತುಂಬ ಒಳ್ಳೇದಾಯಿತು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ. ಜಮೀನ್ ತಗೊಂಡವ್ರೆ, ರಿಜಿಸ್ಟರ್ ಆಗ್ತಾ ಇಲ್ಲ. ಆದಷ್ಟು ಬೇಗ ಆಗ್ಬೇಕು. ಆಗುತ್ತಾ ಬದುಕ್ಬಿಡು, ಇಲ್ಲ ಏನಾದ್ರು ಸಮಸ್ಯೆ ಆಗುತ್ತಾ ಎಡ್ಕೊಳ್ಬೇಕು. ಅನುಷ್ಠಾನವ್ರಿಗೆ ಇಂಟ್ರೂ ಬಂದೈತೆ, ಕೆಲಸ ಆಗುತ್ತಾ ಬಲಕ್ ಕೊಡ ಇಲ್ಲ ಹಿಡ್ಕೊಳಮ್ಮ.
ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳೀಪುರ ಮತ್ತು ಕೆಂಪಾಪುರ ಈ ಒಂದು ಪುಟ್ಟ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈಗಾಗಲೇ ನಿಮ್ಮ ಈ ಒಂದು ಬೆಂಗಳೂರು ಟಿ ವಿ ಇದರಲ್ಲಿ ನಮ್ಮ ಒಂದು ಕ್ಷೇತ್ರದ ಪರಿಚಯ ಸಹಿತ ನಿಮ್ಗೆ ಆಗೈತೆ. ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಅದು ಎಂಥದೇ ಸಮಸ್ಯೆ ಇರ್ಬೋದು, ಪರಿಹಾರ ಸಿಗುತ್ತೆ. ಯಾರು ನಂಬಿಕೆಯಿಂದ ಬಂದು ಈ ಒಂದು ಕ್ಷೇತ್ರದಲ್ಲಿ ಬಂದು ಅವರ ಒಂದು ಸಮಸ್ಯೆಗೆ ತಾಯಿನ ಮೊರೆ ಹೋಗಿ ಆ ಒಂದು ಪೂರ್ಣಫಲನ ಕಡ್ತಾರೋ ಅವರ ಸಮಸ್ಯೆ ಪರಿಹಾರ ಆಗುತ್ತೆ. ಅದೇ ರೀತಿ ಪ್ರತಿ ಅಮಾವಾಸ್ಯೆ ಎಂದು ಈ ಒಂದು ಕ್ಷೇತ್ರದಲ್ಲಿ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಪ್ಪ ಪ್ರತ್ಯಂಗಿರಿ ಯಾಗ? ಪ್ರತ್ಯಂಗಿರಿ ಯಾಗದ ವಿಶೇಷತೆ ಏನಪ್ಪ ಅಂದರೆ, ನರದೃಷ್ಟಿ, ಮಾಟಾಮಂತ್ರ, ಶತ್ರುಗಳ ಬಾಧೆ, ಹಿತಶತ್ರು ಬಾಧೆ, ಇವು ನೀವು ಹಾಸ್ಪಿಟ್ಲಲ್ಲಿ ಹೋದ್ರೂ ಸಹಿತ ನಿಮಗೆ ಪರಿಹಾರ ಸಿಗಲ್ಲ. ನೀವು ಎಷ್ಟು ಕೋಟಿ ಖರ್ಚು ಮಾಡಿದ್ರೂ ಸಹಿತ ಪರಿಹಾರ ಸಿಗಲ್ಲ. ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಇವಕ್ಕೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗುತ್ತೆ. ಈ ಜಗತ್ತಿನಲ್ಲಿ ದೇವರನ್ನ ಯಾರೂ ನೋಡೋದು ಸಾಧ್ಯ ಇಲ್ಲ. ಅದು ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವು ಮಾತಾಡ್ತಿರೋ ತಾಯಿ ಮಾತಾಡ್ತಾಳೆ. ಇಲ್ಲಿ ಯಾವ ರೀತಿ ಮಾತಾಡ್ತಾಳೆ ಅಂದರೆ, ಮೆರವಣಿಗೆ ಈ ಒಂದು ಉತ್ಸವ ದೇವರನ್ನು ಬರಂಥ ಭಕ್ತಾದಿಗಳು ಹೆಗಲ ಮೇಲೆ ಇಟ್ಕೊಳ್ತಾರೆ. ಈ ಹೆಗಲ ಮೇಲೆ ಇಟ್ಕೊಂಡಾಗ ನಾವು ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ವಾಗ್ದಾನ ಕೊಡ್ತಾಳೆ. ಯಾವ ರೀತಿ ಕೊಡ್ತಾಳೆ ಅಂದರೆ, ಅವರ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ವಾಗ್ದಾನ ಕೊಡ್ತಾಳೆ, ಹಾಗಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಭಕ್ತಾದಿಗಳು ಯಾರೂ ಸಹಿತ ಭಾಗವಹಿಸಲ್ಲ. ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಭಾಗವಹಿಸ್ತಾರೆ.